ಆಗುತ್ತಿರುವ ಅನ್ಯಾಯ, ಕನ್ನಡಿಗರಿಗಾಗುತ್ತಿರುವ ದ್ರೋಹ, ಸ್ವಾಭಿಮಾನ ಕನ್ನಡ. ಕನ್ನಡಿಗರು ಎಂದರೆ ಸ್ವಾಭಿಮಾನ, ಸ್ವಾಭಿಮಾನ ಎಂದರೆ ಕನ್ನಡ ಎಂಬ ಮಾತು ಬರೀ ಹೇಳಲಿಕ್ಕಷ್ಟೇ ಸತ್ತದೇನು? ಕನ್ನಡಕ್ಕಾಗುತ್ತಿರುವ ಅನ್ಯಾಯ, ಕನ್ನಡಿಗರಿಗಾಗುತ್ತಿರುವ ದ್ರೋಹ, ಇಲ್ಲಿನ ಸಂಸ್ಕೃತಿಗಾಗುತ್ತಿರುವ ಮೋಸ, ವ್ಯಾಪಾರಕ್ಕಾಗುತ್ತಿರುವ ವಂಚನೆ, ಇದನ್ನೆಲ್ಲ ಖಂಡಿಸಿ ಮುಕ್ಕಟ್ಟುಗಳನ್ನು ಬಂದ್ಗೊಳಿಸುವ ಮೂಲಕ ಸೋಮವಾರದ ಬಂದನ್ನು ಯಶಸ್ವಿಗೊಳಿಸಿ ಅನ್ಯ ರಾಜ್ಯ ವ್ಯಾಪಾರಿಗಳನ್ನ ಈ ರಾಜ್ಯದಿಂದ ತೊಲಗಿಸುವ ಹೊಸ ಸಂಚಲನ, ಹೊಸ ಆಂದೋಲನ ನಡೆಯಲಿಕ್ಕಿದೆ. ಇದಕ್ಕೆಲ್ಲ ದಿನಾಂಕ 27/1/2025 ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕೆಂದು ಎಲ್ಲ ಕಲಾಗಿ ಪಟ್ಟಣದ ಸಕ್ಷಣ ನಾಗರಿಕ ಬಂಧುಗಳಲ್ಲಿ ವ್ಯಾಪಾರಸ್ಥರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅನ್ಯ ರಾಜ್ಯ ಹಟಾವೋ, ಕಲಾಗಿ ಬಚಾವೋ. अन्य राज्य हटाओ, कलागी बचाओ. स्वाभिमान कन्नड, कन्नडिगರು ಎಂದರೆ ಸ್ವಾಭಿಮಾನ, ಸ್ವಾಭಿಮಾನ ಎಂದರೆ ಕನ್ನಡ. वो आओ जी, तुम्हें तो ये कंपनी आओ. ये हमारा बाइक हिंद ವಿಡಿಯೋ ಮಾಡಿ ಹಾಕ್ತಾರಂದ್ರೆ ಕಸಬರಗಿ ತಗೊಂಡ್ ಬರ್ರಿ, ಕಸಬರಗಿ ಸಿಗ್ಲಿಕ್ರ ಬಡಗಿ ತಗೋರಿ, ಅದು ಸಿಗ್ಲಿಕ್ರ ನಿಮ್ ಕಾಲ ತಯಾರಾಗಲ್ ಚಪ್ಪಲ್ ತಗೊಂಡ್ ಬರ್ರಿ, ತೆಲಾಗ್ ಹೊಡ್ತಾಲ್ ಹೊಡೆದವ್ರು ಓಡಿಸ್ರಿ. ಅಂದ್ರ ನಮ್ ಹೆಣ್ಮಕ್ಳು ಉಳ್ಯಾಕ್ ಸಾಧ್ಯತಿ, ಬಡ ಮಕ್ಳು ಬದುಕಕ್ ಸಾಧ್ಯತಿ. ಅವ್ರು ಎಲ್ಲಿನೋ ಒಂಥರ ತರ್ತಾರ, ಎಲ್ಲಿನೋ ಮಾಡ್ತಾರ. ಇವ್ ನಮ್ ಮೊದಲು ನಮ್ಮವ್ರಿಗೆ ಬುದ್ಧಿಬೇಕು, ಮೊದಲು ನಮ್ಮವ್ರಿಗೆ ಬುದ್ಧಿಬೇಕು. ನಾವ್ ಯಾರ ಅಂಗಡಿಗೆ ಹೋಗ್ಬೇಕು, ಯಾರ ಅಂಗಡಿಗೆ ಹೋಗ್ಬಾರ್ದು ಅನ್ನೋದು ನಮಗ್ ಬುದ್ಧಿ ಇಲ್ಲ. ಅವ್ರು ಹೆಚ್ಕೊಂಡಾರ, ಮೊದಲಿಗೆ ನಮ್ಗ ಬುದ್ಧಿ ಅಂತ ಇಟ್ಕೋರಿ. ಅವ್ರ ಹೆಚ್ಕೋತಿರಲ್ಲ, ಅವ್ರಿಗೆ ಸಂಧಿ ಕೊಟ್ಟವ್ರ ನಾವ. ಈಗ ನಾವ ಒಪ್ಪುತ್ತಿದೀವಿ, ನಾವ ನೀರ್ ಕುಡಿ ಪರಿಸ್ಥಿತಿ ಬಂದೈತೆ. ಇನ್ನು ಮುಂದೆ ಹಂಗ್ ಮಾಡ್ಬೇಡ್ರಿ. ಅವ್ರಿಗೆ ಒಪ್ಪುತ್ತೀರಿ, ನೀರ್ ಕುಡಿದ್ ನಮ್ಮಲ್ಲಿ ಏನೇನ್ ತಿಂದಾರ ಎಲ್ಲ ಇಲ್ಲೇ ವಾಂತಿ ಮಾಡಿ ಹೋಗ್ಬೇಕು. ಅವ್ರ ಹೊರಾಜ ಹೋಗಿಸಿವೆ, ನೀವ್ ಯಾರು ಬಿಡಬೇಡ್ರಿ, ಇದು ಇಷ್ಟ ಬಿಡಬೇಡ್ರಿ, ಗಟ್ಟಿ ಆಗ್ರಿ. ನೀವು ಗಟ್ಟಿ ಆಗ್ಲಿಕ್ಕೆ ನೀವ್ ಎಲ್ಲರೂ ಗಂಡ ಮಕ್ಕಳು ಚೇರ್ ಹಾಕೊಂಡ್ರೆ ನಮ್ಮ ಮಕ್ಕಳು 2020 ಮ್ಯಾಚ್ ಅಲ್ಲಿ ಹೇಳೀನಿ, ಇಲ್ಲೂ ಹೇಳ್ತೀನಿ, ಆಡೇ ತೋರಿಸ್ತೀವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕರೆ, ನಿಜವಾಗ್ಲೂ ಕರೆ ಕೊಡ್ತೀನಿ. ಅವ್ರು ಬಗ್ಗಿತ್ತಂದ್ರ ದಂಡಂ ದಶಮನಂ. ಅವ್ರ ಹೊರ ಕಪ್ಪುಷವೇ ನಾವೇ ನಿಧಿ ಮಾಡೋದಿಲ್ಲ. ನಾವು ಹೆಣ್ಮಕ್ಳು ಗಂಡ್ಮಕ್ಳು ನಮ್ಗೆ ಏನಾರ ಕೊಡಿಸ್ಲಿಲ್ಲ ಅಂದ್ರ ಅವ್ರು ಒಂದ್ ತಿಂಗಳ ನಿಧಿ ಮಾಡ್ಬಿಡುದಿಲ್ಲ. ನಮ್ ಗಂಡಗಳು ಏನ್ ಅವ್ರು ಬಿಟ್ಟಿವ ನಾವು. ನಮ್ ಕನ್ನಡಿಗರ ನಿಧಿ ಕೆಲ್ಸಕತ್ತಾರ ಅಂತಂದ್ರೆ ನಾವ್ ಹೆಣ್ಮಕ್ಳು ಬಿಡು ಮಾತನ್ನ ಇಲ್ಲ. ಅವ್ರು ಸರಿಯಾಗಿ ಈ ಮೂಲಕ ಈಗೇನ್ ಅನ್ನ ಅವ್ರಿಗೆ ಕೊಟ್ಟಲ್ಲ ಅಷ್ಟೊಳಗಡೆ ಹೋಗಿ ಬರೋದ್ರೈತಿ. ಮಾದಿ ಮಂಜುಳಾಕ ಒಬ್ರಿಗೆ ಹೋಗಳ, ಬಿಳಿಗವ್ರ ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ, ನಾವು ಬರುತ್ತಾನ ನೀವು ನಿಂದ್ರಬೇಡ್ರಿ. ಯಾರು ನಿಮ್ಗವ್ರು ಕಾಣ್ತಾರಲ್ಲ ಅಂಗಿ ಪಟ್ಟಿ ಹಿಡಿದು ದಯವಿಟ್ಟು ಕ್ಷಮೆ ಇರ್ಲಿ. ಅಲ್ಲೇ ಒಂದು ಹೋರಾಟ ಅದು ಬಹಳ ಇದರಿಂದ ಮಾಡಿನಲ್ಲ, ಅದಕ್ಕೆ ದಯವಿಟ್ಟು ಕ್ಷಮೆ ಇರ್ಲಿ. ಹಾ, ಕಲಾರಿಗೆ ಎಲ್ಲಾ ನನ್ನ ಅಕ್ಕ ತಂಗಿಯರಿಗೆ ಹೇಳ್ತೀನಿ, ನೀವು ಗಟ್ಟಿಯಾಗ್ರಿ. ಮೊದಲ ನೀವು ಗಟ್ಟಿಯಾಗಿ ಗಂಡ್ಮಕ್ಳು ನಿಂದಿರ್ತೀರಿ. ನಮ್ಮ ಮೇಲೆ ಕೇಸ್ ಹಾಕ್ತಾರ, ಜೈಲಿಗೆ ಹಾಕ್ತಾರ. ಅವ್ರು ತಾಕತ್ತಿದ್ರ ಅವ್ರ ಅಪ್ಪನ ಮಕ್ಕಳ ಅವ್ರಿದ್ರೆ ನಮ್ಮ ಹೆಣ್ಮಕ್ಳ ಮೇಲೆ ಕೇಸ್ ಹಾಕಿ ನಾವು ನೋಡೇ ಬಿಡ್ತೀವಿ. ಆ ನಂತರ ಗಂಡ್ಮಕ್ಳ ಕರೀನು ಇದು ನೋಡೋಣ. ಆದಷ್ಟು ಬೇಗ ಹೊರ ರಾಜ್ಯದವ್ರು ಎಲ್ಲರೂ ಇಡೀ ನಮ್ಮ ರಾಜ್ಯದಿಂದ ಹೊರಗೆ ಹಾಕುವಂತ ಕೆಲಸ ನಾವು ಕನ್ನಡಿಗರು ಮಾಡಲು. ಕನ್ನಡ ಮಕ್ಕಳು ಬದುಕಬೇಕು, ಕನ್ನಡ ಮಕ್ಕಳು ಬೆಳಿಬೇಕು. ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲಾ ಈ ಗ್ರಾಮಸ್ಥರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಬಡವಸಿಟ್ಟು ರಟ್ಟೆಗೆ ಬಂದ್ರೆ ಬಡ್ಡಿ ಮಗು ಚೂರು ಚೂರಿಗೆ ಹೊಟ್ಟೆ ಹಾಕ್ತೀನಿ. ಈ ಬಡವಸಿಟ್ಟು ರಟ್ಟೆಗೆ ಬಂದೈತಿ,
ಬಡ್ಡಿ ಮಕ್ಕಳು ಶೂರು ಮಾಡುವಂತಹ ಸ್ಥಿತಿ ಬರುತ್ತಿರುವ ಮೊದಲು ಸರ್ಕಾರ ಎಚ್ಚರಿಸಬೇಕು. ಅವರಿಗೆ ಏನೇನು ಪರವಾನಗಿ ಕೊಟ್ಟು ರದ್ದುಗೊಳಿಸಬೇಕು. ಅವರನ್ನು ತೆರವುಗೊಳಿಸಲಿಕ್ಕೆ ತಾವು ಇಲ್ಲಿನ ವ್ಯಾಪಾರಸ್ಥರ ಜೊತೆಗೆ ಕನ್ನಡಿಗರ ಜೊತೆ ನಿಲ್ಲಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಜೊತೆಗೆ ಇದಕ್ಕೂ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಅವ್ರಿಗೆ ಯಾರ್ಯಾರು ಬಾಡಿಗೆ ಕೊಟ್ಟಿರಲ್ಲ ಅಂಗಡಿ ಮಾಲೀಕರು, ಭೂಮಿಯ ಮಾಲೀಕರು, ನಿಮಗೆ ಎಚ್ಚರಿಕೆ ಕೊಡ್ತೀವಿ. ನೀವೇನಾದ್ರೂ ಅವ್ರನ್ನ ಇಲ್ಲಿಂದ ನೀವು ಬಾಡಿಗೆಯಿಂದ ತೆರವುಗೊಳಿಸಿ ಅವರು ಊರಿಗೆ ಕಳಿಸ್ತಾ ಇದ್ರೆ ಇಲ್ಲಿರುವಂತ ಎಲ್ಲಾ ವ್ಯಾಪಾರಸ್ಥರು, ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ಸೇರಿ ನಿಮ್ಮ ಮನೆಯಿಂದ ಬಂದು ಪ್ರತಿಭಟನೆ ಮಾಡ್ತೀವಿ. ಅದು ವಿನೂತನ ಪ್ರತಿಭಟನೆ ಮಾಡ್ತೀವಿ. ಅದು ನೀವು ನೆನಪಲ್ಲಿ ಅಂಗಡಿ ಮಾಲೀಕರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಮುಂದೊಂದು ದಿನ ಎಚ್ಚರಿಕೆ ಕೊಡುವಂತ ಪರಿಸ್ಥಿತಿ ತಂದುಕೊಂಡ್ರೆ ಅದು ನಿಮ್ಮ ಅನಿವಾರ್ಯತೆ, ನಿಮ್ಮ ತಪ್ಪು. ಈಗ ಮಾತ್ರ ವಿನಂತಿ ಮಾಡ್ತಿದ್ದೀನಿ, ಯಾರ್ಯಾರು ಹೊರ ರಾಜ್ಯದವರಿಗೆ ಬಾಡಿಗೆ ಕೊಟ್ಟಿದ್ದೀರಿ ಅವ್ರನ್ನ ಮೊದಲ ಬಾಡಿಗೆಯಿಂದ ಹೊರಗಾಕ್ರಿ, ನಮ್ಮ ಕಲಾವಿಗೆಯಿಂದ ಹೊರಗಾಕ್ರಿ, ಜಿಲ್ಲೆಯಿಂದ ಹೊರಗಾಕುವಂತ ಕೆಲಸವನ್ನ